ಅಂತೂ ಇಂತೂ ನಾವು ಬಂದ್ವಿ ಕರವೀರ ನಿವಾಸಿನಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಕೊಲ್ಲಾಪುರ, ಮಹಾರಾಷ್ಟ್ರ. ಸ್ನೇಹಿತರೆ, ನಾವು ಮತ್ತು ನಮ್ಮ ಸ್ನೇಹಿತರು ಈ ದಿವಸ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡೆದು ಅಲ್ಲಿನ ಎಲ್ಲ ರೀತಿಯ ಒಂದು ಮನಮೋಹಕ ದೃಶ್ಯಗಳನ್ನು ಕಣ್ಮನ ಸೆಳೆಯುತ್ತಾ ಈ ದಿವಸ ನಾವುಗಳು ಒಂದು ಪದ್ಧತಿ ಇದೆ. ಏನಪ್ಪ ಅಂದರೆ, ತಿರುಪತಿಗೆ ಹೋಗಿ ಬಂದಂಥ ಎಲ್ಲ ಭಕ್ತರು ಸಹ ಸುಮಾರು 48 ದಿನಗಳ ಒಳಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಮಹಾಲಕ್ಷ್ಮಿ ತಾಯಿಯ ದರ್ಶನ ಪಡೆದ್ರೆ ಒಂದು ಉತ್ತಮವಾದಂಥ ಉತ್ತಮವಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂತ ನಮಗೂ ಯಾರೋ ಹೀಗೆ ಹಿರಿಕರು ಹೇಳಿದರು. ಅದೇ ರೀತಿ ನಾವು ಸಹ ಇತ್ತೀಚೆಗೆ ನಾವು ಮತ್ತು ನಮ್ಮ ಸ್ನೇಹಿತರು ಕೂಡಿ ತಿರುಪತಿ ಶ್ರೀಮನ್ನಾರಾಯಣ ಭೂಲೋಕ ವೈಕುಂಠ ಎಂದೇ ಹೆಸರುವಾಸಿಯಾಗಿರುವ ಶ್ರೀಮನ್ನಾರಾಯಣನ ವಾಸಸ್ಥಳ ತಿರುಪತಿಗೆ ಭೇಟಿ ನೀಡಿ ಅಲ್ಲಿನಿಂದ 48 ದಿನದ ಒಳಗಡೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನಿಂದ ಸೀದಾ ಇನ್ನೂ ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳು, ನಿಜ ಹೇಳಬೇಕು ಅಂದರೆ ಅದ್ಭುತವಾಗಿದೆ. ತುಂಬ ಮನಮೋಹಕ ದೃಶ್ಯ. ಹಾಗಾಗಿ ತಾವುಗಳು ಸಹ ಯಾರಾದರೂ ಗೊತ್ತಿದೆಯೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ, ನಮಗೂ ಯಾರೋ ನಮ್ಮ ಸ್ನೇಹಿತರು ಈ ರೀತಿ ಹೇಳಿದ್ರು, ಒಂದು ಬಾರಿ ತಿರುಪತಿಗೆ ಹೋಗಿ ಬಂದು 48 ದಿನದ ಒಳಗಡೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯನ್ನು ದರ್ಶನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲವೂ ಕಳೆಯುತ್ತೆ. ಹಾಗೆ ನಮಗೆ ಮಹಾಲಕ್ಷ್ಮಿ ಧನ ಧಾನ್ಯಾದಿಗಳನ್ನು ಕೊಟ್ಟು ಆಯುರಾರೋಗ್ಯಗಳನ್ನು ಕೊಟ್ಟು ಕಾಪಾಡ್ತಾಳೆ. ದಯವಿಟ್ಟು ನೀವು ಸಹ ಒಂದು ಸರಿ ಹೋಗಿ ಬನ್ನಿ ಅಂತ ನಮಗೂ ಸಹ ನಮ್ಮ ಗುರುಗಳು ಮಾರ್ಗದರ್ಶನ ನೀಡಿದರು. ಅದೇ ರೀತಿ ಈ ದಿವಸ ನಾವು ಮತ್ತೆ ನಮ್ಮ ಸ್ನೇಹಿತರು ಸೇರಿ ಈ ದಿವಸ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಪುನೀತರಾದ್ವಿ. ಹಾಗೆ ನಮ್ಮ ಒಂದು ಶುಭಗಳಿಗೇನಪ್ಪ ಅಂದರೆ, ನಾವು ಹೊರಟಾಗಿಂದ ತುಂಬ ಮಳೆ ಆಗ್ತಿತ್ತು, ವೆದರು ಸಹ ತುಂಬ ಅದ್ಭುತವಾಗಿತ್ತು. ದಯವಿಟ್ಟು ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ.